ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟಿದೆ ಮತ್ತು ದಲಿತರ ಪಾತ್ರ ಏನು ನಿಮ್ಮ ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮುಂದೆ ಹೇಳಿ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧನಕ್ಕೆ ಇರುವಂಥದ್ದು, ಅಂದ್ರೆ ಓವರ್ ಆಲ್ ಎಲ್ಲ ಕಡೆ ಸರ್, ಬಿಜಾಪುರ ಆಗಲಿ ಚಿತ್ತಾಪುರ ಆಗಲಿ ಇಡೀ ದೇಶನಾಗೆ ಅಂದ್ರಲ್ಲ ಯಾಕೆ ಸರ್ ಸರ್. ಏನಾಗ್ಯದ, ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಕತ್ತ. ಇವತ್ತು ನೋಡ್ರಿ, ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲಾರು ಅದಾರನ್ರಿ ಜಗತ್ನಾಗ? ಕುರುಬ ಕ್ರಿಶ್ಚಿಯನ್ ಎಲ್ಲಾರು ಅದಾರ? ಒಕ್ಕಲಿಗ ಕ್ರಿಶ್ಚಿಯನ್ರು ಎಲ್ಲಾರು ಅದಾರ? ಅಂದ್ರೆ ಇವು ಯಾರು ಸೃಷ್ಟಿ ಮಾಡಿದವ್ರು? ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ರಿ. ನೋಡ್ರಿ, ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು. ಇದು ನಮ್ಮ ವಾದ. ಇವತ್ತು ಮೀಸಲಾತಿಯನ್ನು ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆ ಅಲ್ಲ, ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ದರೆ ಮಾತ್ರ ಸಿಗಬೇಕು. ಇವತ್ತು ನೋಡ್ರಿ, ಹಿಂದೂ ಕುರುಬಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಒಕ್ಕಲಿಗಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಲಿಂಗಾಯತತ್ ಬರೆಸ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಸಾಲಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಐತಿ, ನಂದು ಹಿಂದೂ ಲಿಂಗಾಯತ ಇವ್ರು ಬರ್ಸತ್ತಾರೆ. ಲಿಂಗಾಯತನು ಧರ್ಮ ಎಲ್ಲೈತಿ ತೋರಿಸ್ರಿ, ಎಲ್ಲಿ ಗೆಜೆಟ್ ತೋರಿಸ್ರಿ ನನಗೆ. ಇರುವೇ ಭಾರತದ ಸಂವಿಧಾನದಲ್ಲಿ 6 ಧರ್ಮಗಳು. ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ. ನಾಳೆ ಎಲ್ಲರೂ ಇಡೀ ನೋಡ್ರಿ, ಹಿಂದೂ ದಲಿತರ ತಳೆ ಬರ್ಸ್ಲಾಕತ್ತಾರ ಅವರು ಸಹಿತ, ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, MP ಪಾಟೀಲ್ರು, ಈ ಈಶ್ವರ್ ಖಂಡ್ರೆ ಕಾಂಪಿಟೇಷನ್ ಐತಿ. ಸಿದ್ದರಾಮಯ್ಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಅಂತೇಳಿ MP ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದಿಟ್ಟು ಪೇಡ ಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡೋದು. ಇದು ಆಶೀರ್ವಾದ ಸನಾತನ ಧರ್ಮದ್ದು. ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗೆ ಮಾಡೋದು ಇದು ತಪ್ಪಾಗ್ತೈತೆ. ನೀವು ಇನ್ನು ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ. ನಾನು ಕಾಂಗ್ರೆಸ್ ಹೋಗ್ತಾರೆ ಹಾಂ, ಇಲ್ಲ ಅವ್ರವ್ರ ಕಾಂಪಿಟೇಷನ್ ನಡೆದೈತ್ರಿ. ಕಾಂಪಿಟೇಷನ್ ನಡೀದೆಯಲ್ಲ. ನಾವೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, MP ಪಾಟೀಲ್ ಆದರೂ ವಿರೋಧಿಲ್ಲ. ಯಾರು ಆಗಲ್ಲಕ್ಕ ಅವ್ರ ಪಾರ್ಟಿಯಾಗ ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಯಾಗಿ ಯಾರ್ಯಾರು ಆಗೋರಂದ್ರೆ ಆಗ್ರಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು